ಭಾರತವು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಲ್ಲದೆ ಅದನ್ನು ವೇಗವಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಉದ್ಘಾಟಿಸಿ ಅವರು ಎಐ ಶೃಂಗಸಭೆಯನ್ನು ಆಯೋಜಿಸುತ್ತಿರುವುದು ಭಾರತ ಮತ್ತು ಜಾಗತಿಕ ದಕ್ಷಿಣಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಮಾನವ ಇತಿಹಾಸದಲ್ಲಿ ಕೃತಕ ಬುದ್ಧಿಮತ್ತೆಯು ಒಂದು ಪರಿವರ್ತನಾಶೀಲ ಅಧ್ಯಾಯವನ್ನು ಆರಂಭಿಸಿದೆ. ಇದೊಂದು ಐತಿಹಾಸಿಕ ತಿರುವಾಗಿದ್ದು, ನಾಗರಿಕತೆಯ ದಿಕ್ಕನ್ನು ಬದಲಿಸುವ ಮತ್ತು ಅಭಿವೃದ್ಧಿಯ ವೇಗವಾಗಿದೆ. ಮಾನವ ಸಾಮರ್ಥ್ಯದ ಪರಿಣಾಮಕಾರಿ ಅನಾವರಣಕ್ಕೆ ಇದು ವೇದಿಕೆಯಾಗಿದೆ ಎಂದರು. ಈ ಶೃಂಗಸಭೆಯಲ್ಲಿ ತಾವು ಎಐಗಾಗಿ ಮಾನವ್ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುವುದಾಗಿ ತಿಳಿಸಿದ ಅವರು, ಈ 5 ಅಕ್ಷರಗಳು ಎಐ ಜಗತ್ತಿನ ಭವಿಷ್ಯದ ದ್ಯೋತಕಗಳಾಗಿವೆ. ನೈತಿಕ ವ್ಯವಸ್ಥೆ ಮತ್ತು ಮಾರ್ಗದರ್ಶನ, ಪಾರದರ್ಶಕ ಮತ್ತು ದೃಢ ಜವಾಬ್ದಾರಿಯುತ ಆಡಳಿತ, ರಾಷ್ಟ್ರೀಯ ಸಾರ್ವಭೌಮತ್ವ, ಏಕಸ್ವಾಮ್ಯವಲ್ಲದ ಅಂತರ್ಗತ ಕೃತಕ ಬುದ್ಧಿಮತ್ತೆ, ಕಾನೂನುಬದ್ಧ ಮತ್ತು ಪರಿಶೀಲನಾತ್ಮಕ ಎಐ ವ್ಯವಸ್ಥೆಯನ್ನು ಮಾನವ್ ಪ್ರತಿನಿಧಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಪೀಳಿಗೆಯ ಜೊತೆಗೆ ಮುಂಬರುವ ಪೀಳಿಗೆಗೆ ನಾವು ಕೃತಕ ಬುದ್ಧಿಮತ್ತೆಯನ್ನು ಹಸ್ತಾಂತರಿಸುತ್ತೇವೆ ಎಂಬುದರ ಬಗ್ಗೆಯೂ ನಾವು ಕಾಳಜಿ ವಹಿಸಬೇಕು. ವಿಶೇಷವಾಗಿ ಜಾಗತಿಕ ದಕ್ಷಿಣಕ್ಕೆ ಅದು ಸೇರ್ಪಡೆ ಮತ್ತು ಸಬಲೀಕರಣದ ಮಾರ್ಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಪ್ರಜಾಪ್ರಭುತ್ವೀಕರಣದ ಸಾಧನವಾಗಿ ರೂಪಿಸುವುದು ಅಗತ್ಯ. ಭಾರತವು ಎಐ ದೃಷ್ಟಿಕೋನವನ್ನು ಬಹುಭಾಷೀಕರಣಗೊಳಿಸಲು ಆದ್ಯತೆ ನೀಡುತ್ತದೆ ಎಂದು ಹೇಳಿದರು. टेक्नोलॉजी को लेकर कुछ लोगों में शुरुआती में संदेह होता है, लेकिन जिस तेजी और भरोसे के साथ दुनिया की युवा पीढ़ी एआई को स्वीकार कर रही है, उसकी ओनरशिप ले रही है, एआई का इस्तेमाल कर रही है, वो अभूतपूर्व है. यहां एआई समिट की एग्जीबिशन को लेकर भी बहुत उत्साह रहा है. खासकर यंग टैलेंट बहुत बड़ी संख्या में आया है. एग्रीकल्चर, सिक्योरिटी, दिव्यांगजनों की मदद, मल्टीलिंगुअल पॉपुलेशन की तमाम जरूरतों से जुड़े जो भी सॉल्यूशंस यहां प्रेजेंट किए गए हैं, वो इस फील्ड में मेड इन इंडिया की ताकत और भारत की इनोवेटिव कैपेबिलिटीज का बहुत बड़ा उदाहरण है. ಇದಕ್ಕೂ ಮುನ್ನ ಎಐ ರೋಬೋಟಿಕ್ ತಂತ್ರಜ್ಞಾನದ ಕುರಿತ ಸಾಕ್ಷ್ಯ ಚಿತ್ರವನ್ನು ಅವರು ಅನಾವರಣ ಮಾಡಿದರು. Through the Ayushman Bharat digital mission, health records became portable. In our clinics, AI brings early. When systems are designed for all, humanity moves forward for many. As intelligence scales beyond borders. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಎಲ್ಲ ಜಾಗತಿಕ ನಾಯಕರನ್ನು ಸ್ವಾಗತಿಸಿ 118 ರಾಷ್ಟ್ರಗಳು ಶೃಂಗಸಭೆಯಲ್ಲಿ ಭಾಗವಹಿಸುವ ಮೂಲಕ ಶೃಂಗಸಭೆಯನ್ನು ಅತ್ಯಂತ ಯಶಸ್ವಿಗೊಳಿಸಿವೆ. ಅದಕ್ಕಾಗಿ ಎಲ್ಲ ರಾಷ್ಟ್ರಗಳಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಂತ್ರಜ್ಞಾನದ ನಿಜವಾದ ಮೌಲ್ಯ ಅಡಗಿರುವುದು ಅದರ ಪ್ರಯೋಜನಗಳು ಜನಸಾಮಾನ್ಯರಿಗೆ ಲಭ್ಯವಾದಾಗ ಮಾತ್ರ ಎಂಬ ನಂಬಿಕೆ ಹೊಂದಿದ್ದಾರೆ. ಆ ನಂಬಿಕೆಯನ್ನು ಸಾಕಾರಗೊಳಿಸಲು ಈ ಶೃಂಗಸಭೆಯನ್ನು ಆಯೋಜಿಸಿದ್ದಾರೆ. ಪ್ರಧಾನಿಯವರ ದೂರದೃಷ್ಟಿ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿ ಅದನ್ನು ವಿಸ್ತರಿಸಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದಾಗಿದೆ ಎಂದು ಹೇಳಿದರು. That is why we are building real world solutions in healthcare, agriculture, education, logistics, design, financial services, every sector wherever the benefits can reach the masses.
ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಜಾಗತಿಕ ದಕ್ಷಿಣಕ್ಕಾಗಿ ಮೊದಲ ಎಐ ಶೃಂಗಸಭೆ ಆಯೋಜಿಸಿದ್ದ ಭಾರತದ ನಾಯಕತ್ವವನ್ನು ಅಭಿನಂದಿಸಿ ಈ ಸಭೆ ವಿಶೇಷ ಸಭೆಯಾಗಿದ್ದು ಇಲ್ಲಿ ಎಐನ ಭವಿಷ್ಯದ ಬಗ್ಗೆ ನಿರ್ಧರಿಸಲಾಗುವುದು. ತಂತ್ರಜ್ಞಾನ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಭೂಮಿಯನ್ನು ರಕ್ಷಿಸಬೇಕಿದೆ. ಪ್ರತಿಯೊಬ್ಬರೂ ಘನತೆಯ ಜೀವನ ನಡೆಸಲು ಅನುಕೂಲವಾಗುವಂತೆ ಎಐ ಅನ್ನು ಬಳಕೆ ಮಾಡೋಣ ಎಂಬ ಸಂಕಲ್ಪ ತೊಡಬೇಕಿದೆ ಎಂದರು. I am pleased that Member States have responded to my call to form a global network for exchange and cooperation on AI capacity building in developing world. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮಾತನಾಡಿ, ಭಾರತ ಬೇರೆ ಯಾವುದೇ ರಾಷ್ಟ್ರ ನಿರ್ಮಾಣ ಮಾಡದಂತಹ ವೇದಿಕೆಯನ್ನು ಒದಗಿಸಿ 1.4 ಬಿಲಿಯನ್ ಜನರಿಗೆ ಡಿಜಿಟಲ್ ಗುರುತನ್ನು ನೀಡಿದೆ. ಡಿಜಿಟಲ್ ಪಾವತಿ ಇದೀಗ ಪ್ರತಿ ತಿಂಗಳ 20 ಬಿಲಿಯನ್ ವಹಿವಾಟುಗಳನ್ನು ನಡೆಸುತ್ತಿದೆ. 500 ಮಿಲಿಯನ್ ಡಿಜಿಟಲ್ ಆರೋಗ್ಯ ಗುರುತಿನ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಆರೋಗ್ಯ ಮೂಲಸೌಕರ್ಯ ವೃದ್ಧಿಸಿದೆ. ಇವೆಲ್ಲ ಭಾರತ ಡಿಜಿಟಲ್ ಕ್ರಮಕ್ಕೆ ಒತ್ತು ನೀಡಿರುವುದು ಸಾಕ್ಷಿಯಾಗಿದೆ. ಆ ಮೂಲಕ ಎಐನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವ ಜೊತೆಗೆ ಇಡೀ ವಿಶ್ವವನ್ನು ಎಐನತ್ತ ಕೊಂಡೊಯ್ಯುತ್ತಿದೆ ಎಂದು ಹೇಳಿದರು. Children should be exposed online to what is legally forbidden in the real world. Our platforms, governments and regulators should be working together to make internet and social media a safe space. This is why, in France, we are embarking on a process to ban social networks for children under 15 years old. ಗೂಗಲ್ನ ಸಿಇಒ ಸುಂದರ್ ಪಿಚೈ, ನಾವು ಡಿಜಿಟಲ್ ಅಂತರವನ್ನು ಎಐ ಅಂತರವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಕಂಪ್ಯೂಟರ್ ಮೂಲಸೌಕರ್ಯ ಮತ್ತು ಸಂಪರ್ಕಕ್ಕೆ ಹೆಚ್ಚಿನ ಹೂಡಿಕೆ ಮಾಡಬೇಕಿದೆ. ನಿನ್ನೆ ಘೋಷಿಸಿದಂತೆ ಭಾರತ ಅಮೆರಿಕ ನಡುವಿನ ಸಂಪರ್ಕ ವೃದ್ಧಿಗೆ ಸಾಗರ ತಳದಲ್ಲಿ ಆಪ್ಟಿಕ್ ಕೇಬಲ್ ಅಳವಡಿಕೆ ಮಾಡಲಾಗುವುದು. ಇದರಿಂದ ಸಾಕಷ್ಟು ಆರ್ಥಿಕ ಬದಲಾವಣೆಗಳಾಗಲಿವೆ. ಮುಂದಿನ 20 ವರ್ಷಗಳಲ್ಲಿ ಹೊಸ ಬಗೆಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. 20 ವರ್ಷಗಳ ಹಿಂದೆ ವೃತ್ತಿಪರ ಯೂಟ್ಯೂಬ್ ಕ್ರಿಯೇಟರ್ಗಳು ಇರಲಿಲ್ಲ. ಇದೀಗ ಲಕ್ಷಾಂತರ ಯೂಟ್ಯೂಬ್ಗಳು ಜಗತ್ತಿನಾದ್ಯಂತ ಇದ್ದಾರೆ ಎಂದು ಹೇಳಿದರು. How could we use AI to solve this? That question led to AlphaFold. This breakthrough didn't just win a Nobel Prize, it compressed decades of research into a database that is now open to the world. Today, over 3 million researchers in more than 190 countries are using it to develop malaria vaccines, fight antibiotic resistance, and much more. And we are